ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಆಗಮಿಸಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅವರ ಜೊತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಇರುವಂಥದ್ದು. ರಾಜ್ಯ ನಾಯಕರುಗಳನ್ನು ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿ ನಿತಿನ್ ನವೀನ್ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ರಾಜ್ಯ ನಾಯಕರು. ಸದ್ಯ BS ಯಡಿಯೂರಪ್ಪರವರ ಧವಳಗಿರಿ ನಿವಾಸ ಕರ್ನಾಟಕ ಬಿಜೆಪಿಯ ಪವರ್ ಸೆಂಟರ್ ಆಗಿರುವಂಥದ್ದು. ಇವತ್ತು ಬಿಜೆಪಿ ಹಿರಿಯ ಧುರೀಣ BS ಯಡಿಯೂರಪ್ಪನವರ ನಿವಾಸಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಆಗಮಿಸಿರುವ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ವಿ ಸದಾನಂದ ಗೌಡರು ಕೂಡ ಅಲ್ಲೇ ಇದ್ದಾರೆ. ಮಾಜಿ CM ಹಾಗೆ ಮಾಜಿ ಕೇಂದ್ರ ಸಚಿವರು. ಅಲ್ಲ ಇವ್ರು ಕೆಲಸ ಯಡಿಯೂರಪ್ಪನವರು ಈಗ ಸ್ವಾಗತಿಸ್ತಾ ಇದ್ದಾರೆ ನಿತಿನ್ ನವೀನ್ ಅವರನ್ನ. ಸಂಸದ BY ರಾಘವೇಂದ್ರ ಅವರು ಇದ್ದಾರೆ. ಹಾಗೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಇರುವಂಥದ್ದು. ಯಡಿಯೂರಪ್ಪರ ನಿವಾಸದ ಒಳಗೆ ಹೋಗ್ತಾ ಇರುವಂಥದ್ದು ಬಿಜೆಪಿಯ ನಾಯಕರು. ಸುಮಾರು 45 ನಿಮಿಷಗಳ ಕಾಲ ಅಲ್ಲಿ ನಾಯಕರು ಚರ್ಚೆಯನ್ನ ನಡೆಸ್ತಾರೆ ಎನ್ನುವ ಮಾಹಿತಿ ಇರುವಂಥದ್ದು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಮಾಜಿ CM BS ಯಡಿಯೂರಪ್ಪನವರ ನಿವಾಸಕ್ಕೆ ಬಂದಿದ್ದಾರೆ. ಸುಮಾರು 45 ನಿಮಿಷಗಳ ಕಾಲ ನಾಯಕರು ಚರ್ಚೆಯನ್ನ ನಡೆಸ್ತಾರೆ. ಉಪಹಾರ ಕೂಟದಲ್ಲಿ ಬೆಳಗಿನ ಉಪಹಾರವನ್ನು ಸವಿಯುತ್ತಾ ಅವರು ಅಲ್ಲಿ ಹಲವು ರಾಜಕೀಯ ವಿಚಾರಗಳ ಬಗ್ಗೆ BS ಯಡಿಯೂರಪ್ಪನವರ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಇದಾದ ನಂತರ ಬಿಜೆಪಿ ಪ್ರಧಾನ ಕಚೇರಿಗೆ ತೆರಳುತ್ತಾರೆ. ಅಲ್ಲೂ ಕೂಡ ಸರಣಿ ಸಭೆಗಳನ್ನು ನಿತಿನ್ ನವೀನ್ ಅವರು ನಡೆಸುವಂಥವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು SIR ಪ್ರಕ್ರಿಯೆಯ ಬಗ್ಗೆ ಬಿಜೆಪಿ ನಾಯಕರಿಗೆ ಪಾಠವನ್ನು ಮಾಡುವಂಥದ್ದು. 2028ರಲ್ಲಿ ಶತಾಯಗತಾಯ ಕರ್ನಾಟಕದಲ್ಲಿ NDA ಸರ್ಕಾರವನ್ನು ತರಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ಶತಪ್ರಯತ್ನವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ 2 ವರ್ಷಗಳ ಮೊದಲೇನೆ, ಅಂದರೆ ಚುನಾವಣೆಗೆ ಇನ್ನೂ 2 ವರ್ಷಗಳ ಸಮಯ ಇರುವಾಗಲೇ ಇದೀಗ ತಯಾರಿಯನ್ನು ಆರಂಭಿಸಿರುವಂಥದ್ದು. ಈ ಮೂಲಕ ರಣಕಹಳೆಯನ್ನು ಊದ್ತಾ ಇರುವಂಥದ್ದು ಬಿಜೆಪಿ. ಸುಮಾರು 45 ನಿಮಿಷಗಳ ಕಾಲ BS ಯಡಿಯೂರಪ್ಪನವರ ನಿವಾಸದಲ್ಲಿ ಚರ್ಚೆ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.